ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತಮ್ಮನೆಲ್ಲ ನೋಡಿದ ತಕ್ಷಣ ನಿಮ್ಗೆಲ್ಲ ಗೊತ್ತಾಗಿರ್ಬೋದು ಇವತ್ತು ನಾನು ಯಾರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ತುಂಬಾ ದಿವಸದಿಂದ ಸ್ನೇಹಿತರೆ ಇದ್ರ ಬಗ್ಗೆ ಮಾತಾಡ್ಬೇಕಾಯ್ತು, ಬಟ್ ಕಾರಣಾಂತರದಿಂದ ಮಾತಾಡಕ್ ಆಗಿದ್ದಿಲ್ಲ. ಇವತ್ತು ಆ ಒಂದು ವಿಚಾರದ ಬಗ್ಗೆ ಮಾತಾಡೋಣ. ತಡ ಯಾಕೆ ಸ್ನೇಹಿತರೆ, ಯಾರೆಲ್ಲ ಇವತ್ತಿನ ಒಂದು ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗಿಲ್ಲಿ ನಟ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಇವತ್ತು ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ತುಂಬಾ ಕಡೆ ಅವರ ಒಂದು ಫ್ಯಾನ್ಸ್ ಎಲ್ಲಾ ಸೆಲೆಬ್ರೇಷನ್, ಯಾಕೆಂತಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಕೂಡ ನಮ್ಮಂತೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ. ಹಾಗಾಗಿನೇ ನಮ್ ತರ ಇರುವಂತ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ವಿಚಾರ ಕಾನ್ಸೆಪ್ಟ್ ಅನ್ನ ಮಾಡಿರ್ತದೆ ಇಟ್ಕೊಂಡು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಮಠದ್ಪುರ ಅನ್ನೋ ಒಂದು ವಿಲೇಜ್ ನಲ್ಲಿ ಹುಟ್ಟುತ್ತಾರೆ ಸ್ನೇಹಿತರೆ ಗಿಲ್ಲಿ ನಟ. ಇವರು 1996ರಲ್ಲಿ ಏಪ್ರಿಲ್ 5ನೇ ತಾರೀಕು ಅಂತ ಡೇಟ್ ಆಫ್ ಬರ್ತ್ ನನಗೆ ಗೊತ್ತಿರೋದು. 1996 ಏಪ್ರಿಲ್ 5ನೇ ತಾರೀಕು ಹುಟ್ಟಿದ್ದು ಮಠದ್ಪುರ ವಿಲೇಜ್, ಮಳವಳ್ಳಿ ತಾಲೂಕು ಮತ್ತು ಮಂಡ್ಯ ಡಿಸ್ಟಿಕ್ ಸ್ನೇಹಿತರೆ. ಈ ಒಂದು ವಿಲೇಜ್ ನಲ್ಲಿ ಹುಟ್ಟಿರುವಂತ ಒಬ್ಬ ವ್ಯಕ್ತಿ ಇವತ್ತು ಯಾವ ತರ ಇದಾಗಿದ್ದಾರೆ ಅಂತಂದ್ರೆ ಸ್ನೇಹಿತರೆ, ನೀವು ನಂಬಕ್ ಆಗಲ್ಲ. ಯಾಕೆಂತಂದ್ರೆ ಇವತ್ತು ತುಂಬಾ ಜನ ತುಂಬಾ ತರನೇ ಫೇಮಸ್ ಆಗಕ್ ಸಾಧ್ಯ ಆಗ್ತಾರೆ, ಬಟ್ ಗಿಲ್ಲಿ ನಟ ಇವತ್ತು ಯಾಕೆಂದ್ರೆ ನಮ್ ತರನೇ ಒಂದು ಕಷ್ಟಪಟ್ಟು ಒಂದು ಈ ಒಂದು ಸ್ಥಾನಕ್ಕೆ ಬರಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದಾರೆ ಅಂತ ನಮ್ಮಂತ ಫ್ಯಾನ್ಸ್ ಗಳಿಗೆ ಮಾತ್ರ ಗೊತ್ತು ಸ್ನೇಹಿತರೆ. ಯಾಕೆಂತಂದ್ರೆ ಇರೋ ವಿಚಾರನ ಹೇಳ್ಬಿಡ್ತೀನಿ. ಒಂದು ಶೋ ಅಲ್ಲ ಸ್ನೇಹಿತರೆ, ಒಂದು ಫೇಸ್ಬುಕ್ ನ ಲೈವ್ ವಿಡಿಯೋ, ಅದು ನಲ್ಲಿ ಮೂಳೆ ಅನ್ನೋ ಒಂದು ಲೈವ್ ವಿಡಿಯೋ ಮುಖಾಂತರ ಫೇಮಸ್ ಆಗಿ ಅಲ್ಲಿಂದ ಒಂದು ಜರ್ನಿನ ಸ್ಟಾರ್ಟ್ ಮಾಡಿ ಟೆಲಿವಿಷನ್ ಒಂದು ಕಾರ್ಯಕ್ರಮಗಳಿಗೆ, ಶೋಗಳಿಗೆ ಮತ್ತು ಕೆಲವೊಂದು ಕಾರ್ಯಕ್ರಮಗಳು ನಡೆಯುವಂತ ಸ್ಥಳದಲ್ಲಿ ಹೋಗ್ಬಿಟ್ಟು ಚೇರ್ ಹಾಕೋದ್ರ ಮುಖಾಂತರ, ಚೇರ್ಗಳು ಹಾಕ್ತಾ ಲೈಟ್ಗಳನ್ನ ಬಿಟ್ಕಂತ ಒಂದು ಸಮಾಜದಲ್ಲಿ ತಂದೆ ಆದಂತ ಒಂದು ಚಾಪ್ನ ಮೂಡಿಸೋದಕ್ಕೆ ತುಂಬಾನೇ ಕಷ್ಟಪಟ್ಟಂತ ಒಬ್ಬ ಗಿಲ್ಲಿ ನಟ ಇವತ್ತು ಬಿಗ್ ಬಾಸ್ ಶೋನ ವಿನ್ನರ್ ಆಗೋದಕ್ಕೆ ಬಿಗ್ ಬಾಸ್ ಕನ್ನಡ 12ನೇ ಶೋನಲ್ಲಿ ಇವತ್ತು ವಿನ್ನರ್ ಆಗೋದಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇದಾರೆ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ಲಾಸ್ಟ್ ವೀಕ್ ಬಿಗ್ ಬಾಸ್ ಶೋನಲ್ಲಿ ಕಿಚ್ಚಣ್ಣ ಹೇಳಿದ ಒಂದು ಮಾತು ಇವತ್ತು ಯಾವ ಮಟ್ಟಕ್ಕೆ ತಲುಪಿದೆ ಅಂತಂದ್ರೆ ಸ್ನೇಹಿತರೆ, ಆಳ್ತಾ ಇರೋದು ರಾಜನ್ ತರನೇ ಅನ್ನೋ, ಬಾಳ್ತಾ ಇರೋದು ರಾಜನ್ ತರನೇ ಅನ್ನೋ ಒಂದು ಡೈಲಾಗ್ ಇವತ್ತು ಎಷ್ಟು ಅವ್ರದನ್ನ ಫೇಮಸ್ ಆಗಿ ಮಾಡಿದೆ ಅಂತಂದ್ರೆ ನೀವು ನೋಡ್ಬೋದು. ಇನ್ಸ್ಟಾಗ್ರಾಮ್ ನಲ್ಲಿ ಸ್ನೇಹಿತರೆ ಇವತ್ತು ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ 1.2 ಮಿಲಿಯನ್ ಫಾಲೋವರ್ಸ್ ನ ಹೊಂದಿರುವಂತ ಒಬ್ಬ ಗಿಲ್ಲಿ ನಟ, ಸಾಮಾನ್ಯ ವ್ಯಕ್ತಿ ಇವತ್ತು ಯಾವ ಮಟ್ಟಕ್ಕೆ ಫೇಮಸ್ ಆಗಿದ್ದಾರೆ ಅಂತಂದ್ರೆ ನೀವು ನಂಬಲ್ಲ ಸ್ನೇಹಿತರೆ. ಹಾಗಾಗಿನೇ ಸ್ನೇಹಿತರೆ, ನಾನು ನಿಮ್ಗೆ ಹೇಳೋದು, ಕಷ್ಟಪಟ್ಟು ಆನೆಸ್ಟಿಯಾಗಿ ಕೆಲಸ ಮಾಡಿದ್ರೆ, ಅದರಲ್ಲೂ ಒಳ್ಳೆತನದಿಂದ ಕೆಲಸ ಮಾಡಿದ್ರೆ ಯಾವುದೇ ರೀತಿ ಕೆಟ್ಟದಾಗಲ್ಲ, ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಅನ್ನೋದು ಅದು ನಿಜವಾಗ್ಲೂ ಎಲ್ಲರಿಗೂ ಕೂಡ ಹೇಳ್ಬೇಕಾದಂತ ಸ್ನೇಹಿತರೆ. ಜೋಡಿ ನಂಬರ್ 1 ಮತ್ತೆ ಸ್ನೇಹಿತರೆ ಡ್ಯಾನ್ಸಿಂಗ್ ಸ್ಟಾರ್, ಈ ತರ ಕೆಲವೊಂದು ಶೋಗಳಲ್ಲಿ ಅವರು ಒಂದು ಚಾನ್ಸ್ ಅನ್ನ ಗಿಟ್ಟಿಸ್ಕೊಂಡು ತುಂಬಾನೇ ಹಾನೆಸ್ಟಿಯಾಗಿ ಗಗನ ಅವ್ರ ಜೊತೆಗೆ ಮತ್ತು ಯಶ್ ಅವ್ರ ಜೊತೆಗೆ ಕೆಲವೊಂದಿಷ್ಟು ಇದು ಕಾರ್ಯಕ್ರಮಗಳಲ್ಲಿ, ಶೋಗಳಲ್ಲಿ ತಮ್ಮದೇ ಆದಂತ ಒಂದು ಪ್ರಾಪರ್ಟಿ ಕಾಮಿಡಿ ಮುಖಾಂತರ ತುಂಬಾನೇ ಫೇಮಸ್ ಆಗಿ ಅಲ್ಲೂ ಕೂಡ ಕೆಲವೊಂದಿಷ್ಟು ಜನರನ್ನ ತನ್ನ ಕಡೆ ಸೆಳೆಯುವಂತೆ ಮಾಡಿ ವ್ಯಕ್ತಿ ಕೊನೆಗೆ ಯಾವ ಮಟ್ಟಕ್ಕೆ ಅಂತಂದ್ರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಗಳಲ್ಲೂ ಬರಕ್ ಸ್ಟಾರ್ಟ್ ಆಗ್ತಾರೆ, ಯೂಟ್ಯೂಬ್ ಮುಖಾಂತರನೂ ಗೆಲ್ತಾರೆ. ಅಲ್ಲಾದ್ಮೇಲೆ ಸ್ನೇಹಿತರೆ ಸೀದಾ ಬಂದಿದ್ದೆ ಒಂದು ಬಿಗ್ ಬಾಸ್ ಶೋ ನಲ್ಲಿ. ಈ ಬಿಗ್ ಬಾಸ್ ಶೋ ಬರೋಕೆ ಮುಂಚೆನೆ ಸ್ನೇಹಿತರೆ ಒಂದು ಸಿನಿಮಾನ ಆಕ್ಟ್ ಮಾಡೋಗ್ತಾರೆ. ಯಾವ್ದಂದ್ರೆ ಈಗ ತಾನೇ ಕಳೆದ ಬಾರಿ ತಾನೆ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾದಲ್ಲಿ ಗಿಲ್ಲಿ ನಟ ಅವರ ಪಾತ್ರ ತುಂಬಾನೇ ಮೆಚ್ಚುಗೆ ವ್ಯಕ್ತಪಡಿಸುತ್ತೆ. ತಮ್ಮದೇ ಆದಂತ ಒಂದು ಕಾಮಿಡಿ ಶೈಲಿನಲ್ಲಿ ಒಂದು ಸಿನಿಮಾನಲ್ಲಿ ತುಂಬಾನೇ ಒಂದು ಒಳ್ಳೆ ಕ್ಯಾರೆಕ್ಟರ್ ನ ಮಾಡಿ ಒಳ್ಳೆ ಫ್ಯಾನ್ಸ್ ಗಳನ್ನ ಹೊಂದಿರುವಂತ ಗಿಲ್ಲಿ ನಟ ಸ್ನೇಹಿತರೆ, ಈ ಒಂದು ಸಿನಿಮಾದಲ್ಲಿ ಅವ್ರದೇ ಒಂದು ಚಾಪನ್ನ ಮೂಡಿಸ್ತಾರೆ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಹಾಗೇನೆ ಈಗ ಬಿಗ್ ಬಾಸ್ ಶೋನ 12ನೇ ಸೀಸನ್ಗೆ ವಿನ್ನರ್ ಆಗೋದಕ್ಕೆ ಎಲ್ಲಾ ತಯಾರಿ ನಡೆಸ್ತಿದ್ದಾರೆ. ಫ್ಯಾನ್ಸ್ ಗಳು ಕೂಡ ವೋಟಿಂಗ್ ಲೈನ್ ಅಪ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ದಯವಿಟ್ಟು ನನ್ನ ಕಡೆಯಿಂದ ಏನಪ್ಪಾ ಅಂತಂದ್ರೆ ಇವತ್ತು ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ ಸ್ನೇಹಿತರೆ, ಜಿಯೋ ಹಾಟ್ ಸ್ಟಾರ್ ಅನ್ನೋ ಒಂದು ಆಪ್ ನಲ್ಲಿ, ಈ ಒಂದು ಆಪ್ ನಲ್ಲಿ ಸ್ನೇಹಿತರೆ ನೀವೆಲ್ಲ ಲಾಗಿನ್ ಆಗಿ ಗಿಲ್ಲಿ ನಟನ್ಗೆ ವೋಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಕೂಡ ವೋಟ್ ಮಾಡ್ತಾ ಇದ್ದೀನಿ, ನೀವು ಕೂಡ ವೋಟ್ ಮಾಡಿ. ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮುಖಾಂತರ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿನೇ ಇವತ್ತಿನ ಒಂದು ವಿಡಿಯೋದಲ್ಲಿ ಗಿಲ್ಲಿ ನಟ ಯಾರ್ಯಾರೆಲ್ಲ ಗೆಲ್ಬೇಕು, ಬಿಗ್ ಬಾಸ್ ಕಪ್ ನ ಗೆಲ್ಬೇಕು ಅಂತ ಅನ್ಕೊಂಡಿದ್ದೀರೋ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಯಾರೆಲ್ಲ ಹೆಚ್ಚು ಫ್ಯಾನ್ಸ್ ಗಳು ಗಿಲ್ಲಿ ನಟ ಗೆಲ್ಬೇಕು ಅನ್ಕೊಂಡಿದ್ರ ದಯವಿಟ್ಟು ಈ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ, ನಿಮ್ಮ ಒಂದು ಕಮೆಂಟ್ ಮುಖಾಂತರ ತೋರಿಸಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮಹಾನಟನಾದಂತಹ ಈ ಒಬ್ಬ ಗಿಲ್ಲಿ ನಟ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಬಿಗ್ ಬಾಸ್ ಟ್ರೋಫಿನ ಗೆಲ್ಲೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗ್ ಮಾತ್ರ ಗೊತ್ತು ಸ್ನೇಹಿತರೆ. ಹಾಗಾಗಿ ಆ
ಒಬ್ಬ ವ್ಯಕ್ತಿಗೆ, ಗಿಲ್ಲಿ ನಟನ್ಗೆ ಒಂದು ಕಿರೀಟ ಬರ್ಲೇಬೇಕು, ಬಿಗ್ ಬಾಸ್ ಟ್ರೋಫಿ ಗೆಲ್ಲೇಬೇಕು ಅನ್ನೋ ನನ್ನ ಕಡೆಯಿಂದ ವಿಶಸ್ ತಿಳಿಸ್ತಾ ನಾನು ಕೂಡ ವೋಟಿಂಗ್ ಮಾಡ್ತೀನಿ ಸ್ನೇಹಿತರೆ. ನೀವು ವೋಟಿಂಗ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ದಯವಿಟ್ಟು ಎಲ್ಲರೂ ವೋಟಿಂಗ್ ಮಾಡಿ ಗಿಲ್ಲಿ ನಟನ್ಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ.